CISFನವರು ಟ್ರೈನಿಂಗ್ ಕ್ಯಾಲೆಂಡರ್ನ ಬಿಟ್ಟಿದ್ದಾರೆ. ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. 16 ಜನವರಿದು ಮೆಸೇಜ್ ಇದು. CISFನಲ್ಲಿ 6 ಬೇಸಿಕ್ ಟ್ರೈನಿಂಗ್ ಸೆಂಟರ್ಗಳಿದೆ. SSC ಕಮಿಷನ್ ಅವರು ರಿಸಲ್ಟ್ ಬಿಡೋದು ಲೇಟ್ ಆದ ಕಾರಣ ಮತ್ತೆ ಅವರು ರೀಶೆಡ್ಯೂಲ್ ಮಾಡಿದ್ದಾರೆ. ರೀಶೆಡ್ಯೂಲಿಂಗ್ ಆಫ್ ಬೇಸಿಕ್ ಟ್ರೈನಿಂಗ್ ಆಫ್ ಕ್ಯಾಂಡಿಡೇಟ್ಸ್ CTGD SSC ಎಕ್ಸಾಮ್ 2025 ಅಂತ 10/2/26ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಜಾಯ್ನಿಂಗ್ ಲೆಟರ್ ಬರುತ್ತೆ ಮತ್ತು ಅದರಲ್ಲಿ ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ, ಯಾವ ಡೇಟ್ಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು ಅಂತ ಫುಲ್ A to Z ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ಜೈ ಹಿಂದ್ ಸ್ನೇಹಿತರೆ, ಫೈನಲಿ SSC GD ರಿಸಲ್ಟ್ ಔಟ್ ಆಗಿದೆ. ಎಲ್ಲರದು ಡಿಪಾರ್ಟ್ಮೆಂಟ್ಗಳು ಗೊತ್ತಾಗಿದೆ. ಸೆಲೆಕ್ಷನ್ ಆಗಿರೋರಿಗೆ ಯಾರ್ಯಾರು ಯಾವ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಷನ್ ಆಗಿದ್ದೀರಾ ಅಂತ. ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮಗೆ ಜಾಯ್ನಿಂಗ್ ಲೆಟ್ರು ಉದ್ಯೋಗ ಮೇಳದಲ್ಲಿ ಸಿಗುತ್ತೆ ಅಥವಾ ಡಿಪಾರ್ಟ್ಮೆಂಟ್ ವೈಸ್ ನಿಮಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಇವತ್ತಿನ ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಮಾಹಿತಿನ ಕೊಡ್ತಾ ಇದ್ದೀನಿ. ಏನಪ್ಪಾ ಅಂತಂದರೆ CISFನವರು ಟ್ರೈನಿಂಗ್ ಕ್ಯಾಲೆಂಡರ್ನ ಬಿಟ್ಟಿದ್ದಾರೆ. ಯಾವಾಗಿಂದ ನಿಮಗೆ CISFಗೆ ಜಾಯಿನ್ ಆಗ್ತಾ ಇರೋರಿಗೆ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ಮತ್ತು ಯಾವ್ಯಾವ ಟ್ರೈನಿಂಗ್ ಸೆಂಟರ್ಗಳು ಯಾವ ಸ್ಟೇಟ್ಗಳಲ್ಲಿದೆ, ಯಾರ್ಯಾರು ಎಲ್ಲಿಗೆ ಹೋಗಬಹುದು ಅಂತ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ಗಳು ಮತ್ತು ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ. CISF ಡಿಪಾರ್ಟ್ಮೆಂಟ್ ಅವರು ಡಿಸೆಂಬರ್ ತಿಂಗಳಲ್ಲೇ ಒಂದು ಟ್ರೈನಿಂಗ್ ಕ್ಯಾಲೆಂಡರ್ನ ರಿಲೀಸ್ ಮಾಡಿದ್ರು. SSC GD ರಿಸಲ್ಟು ಬರೋದು ಲೇಟ್ ಆಗಿರೋ ಕಾರಣ ಅವರು ಅದನ್ನ ಮತ್ತೆ ರೀಶೆಡ್ಯೂಲ್ ಮಾಡಿ ಹೊಸ ರೀಶೆಡ್ಯೂಲ್ ಟ್ರೈನಿಂಗ್ ಕ್ಯಾಲೆಂಡರ್ನ ಬಿಟ್ಟಿದ್ದಾರೆ. ಇವಾಗ ನಿಮಗೆ ನಾನು ಸ್ಕ್ರೀನಲ್ಲಿ ತೋರಿಸ್ತೀನಿ ಯಾವ್ಯಾವ ಡೇಟಲ್ಲಿ ಯಾವ ಡೇಟಿಂದ ನಿಮಗೆ ಟ್ರೈನಿಂಗು ಸ್ಟಾರ್ಟ್ ಆಗ್ತಾ ಇದೆ ಮತ್ತು ಯಾವ್ಯಾವ ಸೆಂಟರ್ಗಳಲ್ಲಿ ಎಷ್ಟೆಷ್ಟು ಕ್ಯಾಂಡಿಡೇಟ್ಗಳಿಗೆ ಒಂದು ವೇಕೆನ್ಸಿ ಇದೆ ಟ್ರೈನಿಂಗ್ ಮಾಡೋದಕ್ಕೆ, ಯಾವ್ಯಾವ ಸ್ಟೇಟಲ್ಲಿ ಹೋಗ್ತಾ ಇದೆ, CISFದು ಎಷ್ಟು ಟ್ರೈನಿಂಗ್ ಸೆಂಟರ್ ಇದೆ ಆಲ್ ಓವರ್ ಇಂಡಿಯಾ ಅಂತ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಬನ್ನಿ ಇವಾಗ ಸ್ಕ್ರೀನಲ್ಲಿ ನೋಡೋಣ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ ಗಾಯ್ಸ್, 16 ಜನವರಿದು ಮೆಸೇಜ್ ಇದು, ಅಂದರೆ ನಿನ್ನೆದು CISF ಡಿಪಾರ್ಟ್ಮೆಂಟಿಂದ ಬಿಟ್ಟಿರೋಂಥ ಮೆಸೇಜ್ ಇದು. CISF ಅವರು ಆಲ್ರೆಡಿ ಜನವರಿ 12ರಿಂದ ಬೇಸಿಕ್ ಟ್ರೈನಿಂಗ್ನ ಒಂದು ಟ್ರೈನಿಂಗ್ ಕ್ಯಾಲೆಂಡರ್ 2026 ರಿಲೀಸ್ ಮಾಡಿಬಿಟ್ಟಿದ್ರು. SSC ಕಮಿಷನ್ ಅವರು ರಿಸಲ್ಟ್ ಬಿಡೋದು ಲೇಟ್ ಆದ ಕಾರಣ ಮತ್ತೆ ಅವರು ರೀಶೆಡ್ಯೂಲ್ ಮಾಡಿದ್ದಾರೆ. ನೋಡಿ ಇಲ್ಲಿ ನಿಮಗೆ ಕ್ಲಿಯರಾಗಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ರೀಶೆಡ್ಯೂಲಿಂಗ್ ಆಫ್ ಬೇಸಿಕ್ ಟ್ರೈನಿಂಗ್ ಆಫ್ ಕ್ಯಾಂಡಿಡೇಟ್ಸ್ CTGD SSC ಎಕ್ಸಾಮ್ 2025 ಅಂತ. ಹಳೆ ಡೇಟ್ ಬಂದು ಜನವರಿ 12ರಿಂದ ಸ್ಟಾರ್ಟ್ ಆಗಬೇಕಾಗಿತ್ತು, ಮತ್ತೆ ಅವರು ಟ್ರೈನಿಂಗ್ ಶೆಡ್ಯೂಲ್ನ ರೀಶೆಡ್ಯೂಲಿಂಗ್ ಮಾಡಿ ಈ ಮೆಸೇಜ್ನ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಸೆಂಟ್ರಲ್ಲಿ ಟೋಟಲು CISFನಲ್ಲಿ 6 ಬೇಸಿಕ್ ಟ್ರೈನಿಂಗ್ ಸೆಂಟರ್ಗಳಿದೆ ಕಾನ್ಸ್ಟೇಬಲ್ GD ಅವ್ರಿಗೆ. ಇವಾಗ ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಕೋರ್ಸ್ ಅಂತ, ಇದರಲ್ಲಿ ಯಾವ್ಯಾವ ಕೋರ್ಸ್ ನಡೆಯುತ್ತೆ ಅಂದ್ಬಿಟ್ಟು ಫುಲ್ ಲಿಸ್ಟ್ ಕೊಟ್ಟಿದ್ದಾರೆ. ಕಾನ್ಸ್ಟೇಬಲ್ GD ಮೇಲು ಮತ್ತು ಕಾನ್ಸ್ಟೇಬಲ್ GD ಫೀಮೇಲ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು RTC ಅಂದರೆ ರಿಕ್ರೂಟ್ ಟ್ರೈನಿಂಗ್ ಕಾಲೇಜ್ ಅಂತ. ಇದು ಪ್ಲೇಸ್ ಕೊಟ್ಟಿದ್ದಾರೆ, ಯಾವ್ಯಾವ ಪ್ಲೇಸ್ಗಳಲ್ಲಿ ಸೆಂಟರ್ಗಳಿದೆ ಅಂತ, ಮತ್ತು ನೆಕ್ಸ್ಟ್ ಡ್ಯೂರೇಷನು ಎಷ್ಟು ವೀಕ್ ನಡೆಯುತ್ತೆ ಟ್ರೈನಿಂಗ್ ಅಂತ. ಮತ್ತು ಈ ಕಾಲಮಲ್ಲಿ ನೋಡೋದಾದರೆ ನಿಮಗೆ ಹಳೆ ಶೆಡ್ಯೂಲ್ ನೋಡಿ, ಇಲ್ಲಿ 12/1/26ರಿಂದ 5/12/26 ಅಂದರೆ ಇದಕ್ಕೂ ಮೊದಲು ಒಂದು ಶೆಡ್ಯೂಲ್ನ ಕೊಟ್ಟಿದ್ರು CISF ಅವರು, ಡಿಸೆಂಬರ್ ತಿಂಗಳಲ್ಲೇ ರಿಲೀಸ್ ಆಗಿತ್ತು. ಅದ್ರ ಪ್ರಕಾರ ಜನವರಿ 12ರಿಂದ ನಿಮಗೆ ಬೇಸಿಕ್ ಟ್ರೈನಿಂಗ್ ಸ್ಟಾರ್ಟ್ ಆಗಬೇಕಿತ್ತು. ಮತ್ತು ಏನೋ ಒಂದು SSC GDದು ರಿಸಲ್ಟು ಲೇಟಾಗಿ ಬಂದಿರೋ ಕಾರಣ ಮತ್ತೆ ಅದನ್ನು ರೀಶೆಡ್ಯೂಲ್ ಮಾಡಿದ್ದಾರೆ ನೋಡಿ ಇಲ್ಲಿ. ನೆಕ್ಸ್ಟು ನಿಮಗೆ ಇಲ್ಲಿ ಟ್ರೈನಿಂಗ್ ಡೇಟ್ ನೋಡಿ 9/2/26ಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ನಿಮಗೆ ಆದಷ್ಟು ಬೇಗ ಜಾಯ್ನಿಂಗ್ ಲೆಟರ್ ಬರುತ್ತೆ ಮತ್ತು ಬೇಗ ನಿಮಗೆ ಜಾಯ್ನಿಂಗ್ ಮಾಡ್ಕೊಳ್ಳೋಕ್ಕೆ ಅದರಲ್ಲಿ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ. ಈಗ ಸೆಂಟರ್ಗಳ ಬಗ್ಗೆ ಮಾತಾಡೋಣ. ಮೊದಲನೇದು ಎಲ್ಲಿದೆ, ಎಷ್ಟು ತಿಂಗಳ ಟ್ರೈನಿಂಗ್ ನಡೆಯುತ್ತೆ ಅಂತೆಲ್ಲ ನೋಡೋಣ ಇವಾಗ. ಇಲ್ಲಿ ನೋಡಿ ಬೇಸಿಕ್ ಕೋರ್ಸ್ ಕಾನ್ಸ್ಟೇಬಲ್ GD ಅಂತ ಇದೆ ಮೊದಲನೇದು. ಮತ್ತು ಸೆಂಟರ್ ನೋಡೋದಾದರೆ ಬರ್ವಾ ಅಂತ ಇದೆ. ಬರ್ವಾದಲ್ಲಿ 4 ಸೆಂಟರ್ ಇದೆ, 1 2 3 4. ಅದರಲ್ಲಿ ಫೀಮೇಲ್ ಕ್ಯಾಂಡಿಡೇಟ್ಸ್ ಕೂಡ ಇನ್ಕ್ಲೂಡ್ ಆಗ್ತಾರೆ. ಎಲ್ಲ ಬೇಸಿಕ್ ಕಾನ್ಸ್ಟೇಬಲ್ GD ಕೋರ್ಸ್ಗಳು ಇವಾಗ ನಡೀತಾ ಇರೋದು. ನಿಮಗೆ 47 ವೀಕ್ಸ್ದು ಟ್ರೈನಿಂಗ್ ನಡೆಯುತ್ತೆ. ಈ 47 ವೀಕ್ಸು ನಿಮಗೆ ಬೇಸಿಕ್ ಟ್ರೈನಿಂಗ್ ನಡೆಯುತ್ತೆ. ಬರ್ವಾ ಎಲ್ಲಿ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ? ಬರ್ವಾ MP ಬರುತ್ತೆ, ಮಧ್ಯಪ್ರದೇಶ್ ಸ್ಟೇಟಲ್ಲಿ. ಯಾರ್ಯಾರಿಗೆ ಬರ್ವಾ ಸೆಂಟ್ರಲ್ಲಿ ನಿಮಗೆ ಟ್ರೈನಿಂಗ್ ಬೀಳುತ್ತೆ ಅವರು ಮಧ್ಯಪ್ರದೇಶ್ಗೆ ಹೋಗಬೇಕಾಗುತ್ತೆ. 47 ವೀಕ್ ನಿಮಗೆ ಟ್ರೈನಿಂಗ್ ಇರುತ್ತೆ. ಇದು ಹಳೆ ಡೇಟ್ ನೋಡಿ, 12/1/26ರಿಂದ 5/12/26ವರೆಗೆ ಇತ್ತು. 1543 ಸೀಟ್ ಇತ್ತು, ಅಂದರೆ ವೇಕೆನ್ಸಿಯಲ್ಲಿ ಟ್ರೈನಿಂಗ್ ಮಾಡೋದಕ್ಕೆ.
ಆದರೆ ಇವಾಗ ಅದೆಲ್ಲ ಚೇಂಜ್ ಆಗಿದೆ. ಹಳೇದನ್ನ ನೀವು ಈಗ ನೋಡೋಕ್ಕೆ ಹೋಗಬೇಡಿ, ಹೊಸ ಡೇಟ್ನ ಇವಾಗ ನಾವು ನೋಡೋಣ. ಹೊಸದಲ್ವ ನಮಗೆ ಬೇಕಾಗಿರೋದು. ಫೆಬ್ರವರಿ 9, 26ಕ್ಕೆ ನಿಮಗೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. 2/1/2027ಕ್ಕೆ ಟ್ರೈನಿಂಗ್ ನಿಮಗೆ ಮುಗಿಯುತ್ತೆ. ನೆಕ್ಸ್ಟ್ ಇಯರು ಜನವರಿ 2ಕ್ಕೆ. ಬರ್ವಾ ಸೆಂಟ್ರಲ್ಲಿ ನಿಮಗೆ ಟೋಟಲು 3500 ವೇಕೆನ್ಸಿ ಇದೆ. ಬರ್ವಾ ಸೆಂಟ್ರಲ್ಲಿ ನಿಮಗೆ 4 ಥರ ಕೋರ್ಸ್ ನಡೆಯುತ್ತೆ. ಬೇಸಿಕ್ ಕೋರ್ಸ್ ಕಾನ್ಸ್ಟೇಬಲ್ ಜಿ ಡಿ ಇದು 1109 ವೇಕೆನ್ಸಿ ಇದೆ. ಮತ್ತು ಬೇಸಿಕ್ ಕೋರ್ಸ್ ಕಾನ್ಸ್ಟೇಬಲ್ ಜಿ ಡಿ ಅಂತ ಇನ್ನೊಂದಿದೆ, ಅದಕ್ಕೆ 690 ವೇಕೆನ್ಸಿ ಇದೆ, ಅದು ESM ಅವ್ರಿಗೆ. ಮತ್ತು ಬೇಸಿಕ್ ಕೋರ್ಸ್ ಫೀಮೇಲ್ ಕಾನ್ಸ್ಟೇಬಲ್ ಜಿ ಡಿ ಫೀಮೇಲ್ ಕ್ಯಾಂಡಿಡೇಟ್ಗಳಿಗೆ 300 ವೇಕೆನ್ಸಿ ಇದೆ. ಇದರಲ್ಲಿ ನೋಡೋದಾದರೆ ಬರ್ವಾ ಸೆಂಟ್ರಲ್ಲಿ ನಿಮಗೆ 3500 ವೇಕೆನ್ಸಿ ಇದೆ. 3500 ಕ್ಯಾಂಡಿಡೇಟ್ಗಳು MPಯಲ್ಲಿ ಬೇಸಿಕ್ ಟ್ರೈನಿಂಗ್ನ ಮಾಡ್ತಾರೆ. ನೆಕ್ಸ್ಟ್ ಟ್ರೈನಿಂಗ್ ಸೆಂಟ್ರು ಬೆರೋರ್ ಅಂತ 1, 2, 3 ಸೆಂಟ್ರ್ ಇದೆ ಬೆರೋರಲ್ಲಿ. ಅದರಲ್ಲಿ ಕಾನ್ಸ್ಟೇಬಲ್ ಜಿ ಡಿ ಮೇಲ್ದು 2 ಬ್ಯಾಚ್ ನಡೆಯುತ್ತೆ, ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ದು 1 ಬ್ಯಾಚ್ ನಡೆಯುತ್ತೆ. ಇದು ಎಲ್ಲರಿಗೂ ಕೂಡ 47 ವೀಕ್ಸೇ ಇದೆ, ಅದರಲ್ಲಿ ಏನು ವೇರಿಯೇಷನ್ ಇಲ್ಲ. ಬೇರೋರ್ ಎಲ್ಲಿ ಬರುತ್ತೆ ಅಂತ ಅಂದರೆ ರಾಜಸ್ಥಾನಲ್ಲಿ ಬರುತ್ತೆ. ರಾಜಸ್ಥಾನ್ ಯಾರ್ಯಾರಿಗೆ ಬೇರೋರ್ ಅಂತ ಬರುತ್ತೆ ನಿಮಗೆ ಜಾಯ್ನಿಂಗ್ ಲೆಟ್ರಲ್ಲಿ, ಅವರು ರಾಜಸ್ಥಾನ್ಗೆ ಹೋಗಬೇಕಾಗುತ್ತೆ. ನಿಮ್ಮ ಟ್ರೈನಿಂಗ್ ಡೇಟ್ ಬಂದು ನಿಮ್ಮದು ಕೂಡ 9/2/26ರಿಂದ 2/1/27ವರೆಗೆ. ಇದರಲ್ಲೂ ಕೂಡ 1996 ವೇಕೆನ್ಸಿಗಳು ಇದೆ ಟ್ರೈನಿಂಗ್ ಸೆಂಟರಲ್ಲಿ. ನೆಕ್ಸ್ಟ್ ಒನ್ನು ಬಿಲಾಯಿ ಸೆಂಟರು. ಇದರಲ್ಲಿ 3 RTCಗಳಿದೆ ಬಿಲಾಯಿಯಲ್ಲಿ. ಆ 3 RTCಯಲ್ಲಿ ನಿಮಗೆ 47 ವೀಕ್ಸ್ ಇಲ್ಲೂ ನಡೆಯುತ್ತೆ. ನಿಮಗೆ ಟ್ರೈನಿಂಗು ಇಲ್ಲಿ ಸ್ವಲ್ಪ ಡೇಟ್ಸ್ ಚೇಂಜ್ ಇದೆ ನೋಡಿ. ಬಿಲಾಯಲ್ಲಿ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ನಿಮಗೆ 9ನೇ ತಾರೀಕು ಸ್ಟಾರ್ಟ್ ಆಗ್ತಾಯಿದೆ ಟ್ರೈನಿಂಗು. 800 ಜನ ಅಲ್ಲಿ ಟ್ರೈನಿಂಗ್ನ ಮಾಡ್ತಾರೆ. ಮತ್ತು ಇನ್ನು ಉಳಿದ 2 ಸೆಂಟ್ರಲ್ಲಿ 16ನೇ ತಾರೀಕು ನಿಮಗೆ ಬೇಸಿಕ್ ಟ್ರೈನಿಂಗ್ ಸ್ಟಾರ್ಟ್ ಆಗ್ತಾಯಿದೆ. ಒಂದರಲ್ಲಿ 1050, ಒಂದರಲ್ಲಿ 143 ಬಂದು ಫಿಮೇಲ್ ಕ್ಯಾಂಡಿಡೇಟ್ಗೆ. ಟೋಟಲು ಈ ಸೆಂಟ್ರಲ್ಲಿ 1993 ಕ್ಯಾಂಡಿಡೇಟ್ಗಳು ಬೇಸಿಕ್ ಟ್ರೈನಿಂಗ್ನ ಮಾಡ್ತೀರಾ. ನೆಕ್ಸ್ಟ್ ಒನ್ನು ಬಿಲೈ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ಛತ್ತೀಸ್ಗಢ, ಏನೊಂದು ಛತ್ತೀಸ್ಗಢ ಸ್ಟೇಟ್ ಇದೆ, ಆ ಸ್ಟೇಟ್ನಲ್ಲಿ ಬಿಲೈ ಅಂತ ಪ್ಲೇಸ್ ಬರುತ್ತೆ. ಇಲ್ಲಿ ಹೋಗಿ ನೀವು ಬೇಸಿಕ್ ಟ್ರೈನಿಂಗ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ನು ಡಿಲೋಯಿಯಲ್ಲೂ ಕೂಡ 3 ಸೆಂಟ್ರ್ ಇದೆ. ಡಿಲೋಯಿ ಎಲ್ಲಿ ಬರುತ್ತೆ ರಾಜಸ್ಥಾನಲ್ಲಿ ಹೇಳ್ಬಿಡ್ತೀನಿ ಇವಾಗಲೇ. ಡಿಲೋಯಿ ಮತ್ತು ಬೆರೋರ್ 2 ಸೆಂಟರು ನಿಮಗೆ ರಾಜಸ್ಥಾನಲ್ಲೇ ಬರುತ್ತೆ ಗೈಸ್. ಸೊ ಈ 2 ಪ್ಲೇಸ್ಗಳು ಯಾರ್ಯಾರಿಗೆ ಸಿಗುತ್ತೆ ಅವರು ರಾಜಸ್ಥಾನ್ಗೆ ಹೋಗಬೇಕಾಗುತ್ತೆ. ನಿಮಗೂ ಕೂಡ 47 ವೀಕ್ಸ್ ಇರುತ್ತೆ ಟ್ರೈನಿಂಗು. ಡಿಲೋಯಲ್ಲಿ ಟ್ರೈನಿಂಗ್ ಮಾಡೋರಿಗೆ ಡೇಟ್ ಬಂದು ಸೇಮ್ 9/2/26ಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನೊಂದು ಸೆಂಟ್ರ್ ಅವ್ರಿಗೆ 16ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಮತ್ತು ಇನ್ನುಳಿದ 2 ಸೆಂಟ್ರ್ ಅವ್ರಿಗೆ 16ನೇ ತಾರೀಕು ಸ್ಟಾರ್ಟ್ ಆಗ್ತಾ ಇದೆ. ಟೋಟಲ್ ಕ್ಯಾಂಡಿಡೇಟ್ಸು 4371 ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ನು ಮುಂಡಾಲಿಯಲ್ಲಿ 3 ಸೆಂಟರ್ ಇದೆ. ಮುಂಡಾಲಿ ಎಲ್ಲಿ ಬರುತ್ತೆ ಅಂತ ಅಂದರೆ ಒಡಿಸ್ಸಾದಲ್ಲಿ ಬರುತ್ತೆ. ಒಡಿಸ್ಸಾ ಇದು ಟ್ರೈನಿಂಗ್ ಡೇಟ್ ಬಂದು 9ನೇ ತಾರೀಕು ನಿಮಗೆ ಸ್ಟಾರ್ಟ್ ಆಗ್ತಾ ಇದೆ. 1 ಸೆಂಟ್ರ್ ಅವ್ರಿಗೆ. ಮತ್ತು ಇನ್ನು 2 ಸೆಂಟ್ರ್ ಅವ್ರಿಗೆ 16 ಫೆಬ್ರವರಿಗೆ ಸ್ಟಾರ್ಟ್ ಆಗ್ತಾ ಇದೆ. ಮುಗಿಯೋದು ಮಾತ್ರ ಸೇಮ್ ನೆಕ್ಸ್ಟ್ ಇಯರ್ ಎಲ್ಲರಿಗೂ ಮುಗಿಯುತ್ತೆ. ಇದರಲ್ಲಿ 700 ಕ್ಯಾಂಡಿಡೇಟ್ಗಳು ಟ್ರೈನಿಂಗ್ನ ಮಾಡ್ತೀರಾ. ಮತ್ತು ಲಾಸ್ಟ್ ಸೆಂಟ್ರು ಇಲ್ಲಿ ನೋಡಿ, ಇಲ್ಲಿ 17, 18, 19 ಸೀರಿಯಲ್ ನಂಬರು ತಕ್ಕೋಳಂ ಅಂತ ಇದೆ. ತಕ್ಕೋಳಮಲ್ಲಿ ಯಾರಿಗೆ ಸೆಂಟ್ರ್ ಸಿಗುತ್ತೆ ಅವರು ಸೌತ್ ಇಂಡಿಯಾದಲ್ಲಿ ಟ್ರೈನಿಂಗ್ನ ಮಾಡ್ತೀರಾ. ಇದು ತಮಿಳುನಾಡಲ್ಲಿ ಬರುತ್ತೆ ತಕ್ಕೋಳಮ್ಮು. ಇವ್ರಿಗೆ 9ನೇ ತಾರೀಕು 1 ಬ್ಯಾಚ್ಗೆ ಸ್ಟಾರ್ಟ್ ಆದರೆ 16ನೇ ತಾರೀಕು ಇನ್ನು 2 ಬ್ಯಾಚ್ಗಳಿಗೆ ಸ್ಟಾರ್ಟ್ ಆಗುತ್ತೆ. 3000 ಕ್ಯಾಂಡಿಡೇಟ್ಗಳು ತಮಿಳುನಾಡಲ್ಲಿ ಟ್ರೈನಿಂಗ್ನ ಮಾಡ್ತೀರಾ. ಇದಿಷ್ಟು ಆಯಿತು CISFನ ಬೇಸಿಕ್ ಟ್ರೈನಿಂಗ್ ಸ್ಟಾರ್ಟ್ ಆಗೋಂಥ ಏನು ರೀಶೆಡ್ಯೂಲ್ ಮಾಡಿದ್ರು ಆ ಡೇಟ್ಸು, ಮತ್ತು RTCs ಅಂದರೆ ಯಾವ RTC ರಿಕ್ರೂಟ್ ಟ್ರೈನಿಂಗ್ ಕಾಲೇಜಲ್ಲಿ ನಿಮಗೆ ಟ್ರೈನಿಂಗ್ ಆಗುತ್ತೆ, ಯಾವ ಸ್ಟೇಟಲ್ಲಿ ಆಗುತ್ತೆ ಅಂತ. ಇವಾಗ ತುಂಬ ಇಂಪಾರ್ಟೆಂಟ್ ನೋಟ್ನ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಹೇಳ್ತೀನಿ. ಕೆಲವ್ರದ್ದು ರಿಸಲ್ಟ್ ಇನ್ನೂ ಬಂದಿಲ್ಲ, ಹೋಲ್ಡ್ ಮಾಡಿದ್ದಾರೆ. ಎಕ್ಸಾಮ್ ಎಲ್ಲ ಪಾಸ್ ಆಗಿದ್ದೀರಾ, ಪ್ರತಿಯೊಂದು ಕ್ಲಿಯರ್ ಮಾಡಿದ್ದೀರಾ, ಎಲ್ಲದರಲ್ಲೂ ಕ್ವಾಲಿಫೈ ಆಗಿದ್ದೀರಾ, ಆದರೆ ಫೈನಲ್ ರಿಸಲ್ಟ್ ಬಿಟ್ಟಿಲ್ಲ, ಹೋಲ್ಡ್ ಮಾಡಿದ್ದಾರೆ. ಫೇಲ್ ಅಂತಲೂ ಕೊಟ್ಟಿಲ್ಲ, ಪಾಸ್ ಅಂತಲೂ ಕೊಟ್ಟಿಲ್ಲ, ಸೆಲೆಕ್ಟ್ ಅಂತಲೂ ಕೊಟ್ಟಿಲ್ಲ, ರಿಜೆಕ್ಟ್ ಅಂತಲೂ ಕೊಟ್ಟಿಲ್ಲ, ಹೋಲ್ಡ್ ಅಂತ ಬಂದಿರುತ್ತೆ. ಅಂಥವ್ರು ಟೆನ್ಷನಲ್ಲಿ ಇರ್ತೀರ ಅಂತ ನನಗೆ ಗೊತ್ತು. ಯಾಕೆಂದರೆ ಏನಾದರೂ ಒಂದು ಆದರೆ ಪಾಸ್ ಆಯಿತು ಬಿಡು, ಫೇಲ್ ಆಯಿತು ಬಿಡು ಅಂತ ಹೇಳ್ಬೋದು. ಏನೂ ಬಂದೇ ಇಲ್ಲ, ಏನಕ್ಕೆ ಹೋಲ್ಡ್ ಆಯಿತು ಅಂದರೆ ಇನ್ನೂ ಟೆನ್ಷನ್ ಆಗುತ್ತೆ. ಅಂಥವರಿಗೆ ಒಂದು ಮೆಸೇಜ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ ಬನ್ನಿ. ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ನಿಮ್ಮದು
ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ನಡೀತಾ ಇದೆ. ಅದೆಲ್ಲ ಕ್ಲಿಯರ್ ಆದರೆ ಇನ್ನು ಉಳಿದಿರೋ ಕ್ಯಾಂಡಿಡೇಟ್ಗಳಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಫ್ SSC ಡಿಕ್ಲೇರ್ಸ್ ರಿಸಲ್ಟ್ಸ್ ಫಾರ್ ದ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ಮೇಲ್ ಆ್ಯಂಡ್ ಫಿಮೇಲ್ ಆಫ್ CTGD SSC ಎಕ್ಸಾಮ್ 2025 ಸಚ್ ಕ್ಯಾಂಡಿಡೇಟ್ಸ್ ಮೇ ರಿಪೋರ್ಟ್ ಅಟ್ RTC ಮುಂಡಾಲಿ. ಈಗ ಏನು ಒಂದು ನೀವು ಹೋಲ್ಡಲ್ಲಿದ್ದೀರಾ, ನಿಮ್ಮದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರಾಗಿ ಎಲ್ಲ ಸ್ಟೇಜು ಕ್ಲಿಯರ್ ಆಗಿ ಮತ್ತೆ ನಿಮಗೆ ಮೆಸೇಜ್ ಬರುತ್ತೆ, ನೋಟಿಫಿಕೇಷನ್ ಬಿಡ್ತಾರೆ ಹೋಲ್ಡ್ ಆಗಿರೋ ಕ್ಯಾಂಡಿಡೇಟ್ಸ್ದು. ಆವಾಗ ನಿಮಗೆ ಎಲ್ಲಿಗೆ ಟ್ರೈನಿಂಗ್ ಸೆಂಟ್ರ್ ಕೊಡ್ತಾರೆ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ ನೋಡಿ. ಸೀದಾ ನೀವೆಲ್ಲ RTC ಮುಂಡಾಲಿಗೆ ಹೋಗಿ ರಿಪೋರ್ಟ್ನ ಮಾಡಬೇಕಾಗುತ್ತೆ. ಯಾರ್ಯಾರು ಹೋಲ್ಡಲ್ಲಿದ್ದೀರಾ ಅವ್ರನ್ನೆಲ್ಲ ಮುಂಡಾಲಿ ಟ್ರೈನಿಂಗ್ ಸೆಂಟ್ರಲ್ಲಿ ಟ್ರೈನಿಂಗ್ನ ಮಾಡಿಸ್ತಾರೆ. ಮುಂಡಾಲಿ ಎಲ್ಲಿ ಬರುತ್ತೆ? ಆವಾಗಲೇ ನಾನು ಹೇಳಿದ್ದೆ, ಒಡಿಸ್ಸಾ ಸ್ಟೇಟಲ್ಲಿ ಮುಂಡಾಲಿ ಬರುತ್ತೆ. ಮತ್ತು ನೀವು ಸರ್ ಜಾಯ್ನಿಂಗ್ ಯಾವಾಗ ಮಾಡಬೇಕು ಅಂತ ಅನ್ಕೋತಿದ್ದೀರಾ, ಆ ಜಾಯ್ನಿಂಗ್ ಡೇಟ್ನೆಲ್ಲ ಇದರಲ್ಲಿ ಕೊಟ್ಟಿಲ್ಲ, ಯಾವಾಗ ಜಾಯ್ನಿಂಗ್ ಮಾಡ್ಕೋಬೇಕು ಅಂತ. ಇದರಲ್ಲಿ ಜಸ್ಟು RTC ಮತ್ತು ಪ್ಲೇಸ್ಗಳು ಯಾವ ಸ್ಟೇಟಲ್ಲಿ ಇರುತ್ತೆ ಮತ್ತು ಡೇಟ್ ಯಾವಾಗಿಂದ ಯಾವಾಗವರೆಗೆ, ಪೀರಿಯಡು, ಡ್ಯೂರೇಷನ್, ಇದ್ರ ಬಗ್ಗೆ ಮಾತ್ರ ಹೇಳಿದ್ದಾರೆ. ನಿಮಗೆ ಏನೋ ಒಂದು ಜಾಯ್ನಿಂಗ್ ಲೆಟರ್ನ ಕೊಡ್ತಾರೆ, ಅದರಲ್ಲಿ ನಿಮಗೆ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಯಾವ ಡೇಟ್ಗೆ ರಿಪೋರ್ಟಿಂಗ್ ಮಾಡ್ಕೋಬೇಕು ಮತ್ತು ಏನೇನು ಡಾಕ್ಯುಮೆಂಟ್ಸ್ ತೊಗೊಂಡು ಬರಬೇಕು ಅಂತ ಫುಲ್ A to Z ಡೀಟೇಲ್ಸ್ ಅದರಲ್ಲಿ ಇರುತ್ತೆ. ನೋಡಿದ್ರಲ್ಲ ಗಾಯ್ಸ್, ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದು CISFನ ಟ್ರೈನಿಂಗ್ ಕ್ಯಾಲೆಂಡ್ರು. ಇದೇ ಥರ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ BSF, CRPF, ITBP, ಅಸ್ಸಾಂ ರೈಫಲ್ಸು, SSB ಎಲ್ಲ ಡಿಪಾರ್ಟ್ಮೆಂಟು ಬೇರೆ ಬೇರೆ ಇನ್ಫಾರ್ಮೇಷನ್ನ ನಿಮಗೆ ಕಲೆಕ್ಟ್ ಮಾಡಿಕೊಂಡು ನಿಮಗೆ ಡೀಟೇಲ್ನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಚಾನಲ್ನ ಫಾಲೋ ಮಾಡ್ತಾ ಇರಿ. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮಗೆ ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೀನಿ. ಮತ್ತು ಹೊಸ ಅಪ್ಡೇಟ್ನೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.